ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ದೈವಜ್ಞಾನ ದೈವೋಪದೇಶಕ್ಕಾಗಿ ತವಕಪಡಿರಿ, ಮನುಷ್ಯನ ಜ್ಞಾನಕ್ಕಲ್ಲ. ಈ ದಿನದ ಸತ್ಯವೇದದ ವಾಕ್ಯ: ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಯಾಕೋಬ 1ನೇ ಅಧ್ಯಾಯ 5ನೇ ವಚನ. ಮಾನವರಲ್ಲಿ ಅನೇಕರು ಕಷ್ಟಗಳು ಎದುರಾದಾಗ ದೇವರು ಹೇರಳವಾಗಿ ನೀಡಿರುವ ಆಹ್ವಾನದ ಕರೆಗಳನ್ನು ಮರೆತು ಮಾನವ ಸಹಾಯಕ್ಕಾಗಿ ಎದುರು ನೋಡುತ್ತಾರೆ ಮತ್ತು ಮಾನವ ಸಹಾಯಕ್ಕಾಗಿ ಯೋಜನೆ ಮಾಡುತ್ತಾರೆ. ಅವರು ಸಹಾಯಕ್ಕಾಗಿ ಮನುಷ್ಯರ ಬಳಿಗೆ ಹೋಗುತ್ತಾರೆ ಮತ್ತು ಹೀಗೆ ಅವರ ಅನುಭವವು ದುರ್ಬಲವಾಗಿರುತ್ತದೆ ಮತ್ತು ಗೊಂದಲಕ್ಕೊಳಗಾಗುತ್ತದೆ. ನಾವು ಆತನ ಸ್ವತ್ತು ಮತ್ತು ಆತನಿಂದ ಕೊಂಡುಕೊಳ್ಳಲ್ಪಟ್ಟವರಾದ ಕಾರಣ ಅದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನಮ್ಮ ಎಲ್ಲ ಕಷ್ಟ ಶೋಧನೆಗಳಲ್ಲಿ ನಾವು ದೇವರ ಸಹಾಯವನ್ನು ಶ್ರದ್ಧೆಯಿಂದ ಬಯಸಬೇಕು ಎಂಬುದಾಗಿ ನಿರ್ದೇಶನವನ್ನು ಹೊಂದಿದ್ದೇವೆ. ಕ್ರಿಸ್ತನು ನಮ್ಮ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಯಾವ ಮನುಷ್ಯನೂ ನಮ್ಮ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾವು ನಂಬಿಕೆಯಿಂದ ಕೇಳಿದರೆ ಆತನಿಂದ ನಮಗೆ ಸಹಾಯ ಸಿಗುತ್ತದೆ. ಸೃಷ್ಟಿಯಿಂದ ನಾವು ಆತನವರು, ವಿಮೋಚನೆಯಿಂದ ನಾವು ಆತನವರಾಗಿದ್ದೇವೆ. ದೈವ ಪ್ರೀತಿ ಎಂಬ ನೂಲುಗಳಿಂದ ನಾವು ಎಲ್ಲ ಬಲಶಕ್ತಿಗಳ ಮೂಲನಾಗಿರುವವನೊಂದಿಗೆ ಹೆಣೆದುಕೊಂಡಿದ್ದೇವೆ. ಒಂದು ಪುಟ್ಟ ಮಗು ತನ್ನ ತಂದೆಯಿಂದ ತನಗೆ ಬೇಕಾದುದನ್ನು ಕೇಳುವಂತೆ ನಾವು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ ನಮಗೆ ಬೇಕಾದುದನ್ನು ಕೇಳಿದರೆ ನಮಗೆ ಅತಿ ಶ್ರೀಮಂತವಾದ ಅನುಭವವಾಗುತ್ತದೆ. ದೇವರೇ ಎಲ್ಲ ಬಲಶಕ್ತಿಯ ಮೂಲನೆಂದು ನಾವು ಕಲಿತುಕೊಳ್ಳುತ್ತೇವೆ. ತನ್ನ ಜನರು ಮನುಷ್ಯರ ಮೇಲೆ ಆತುಕೊಳ್ಳುವಾಗ ದೇವರನ್ನು ಬಹಳವಾಗಿ ಅವಮಾನಕ್ಕೊಳಪಡಿಸಲಾಗುತ್ತದೆ. ಇದನ್ನು ಮಾಡಲು ಅವನು ನಮಗೆ ಹೇಳಿಲ್ಲ, ಆತನೇ ನಮಗೆ ಕಲಿಸಿಕೊಡುತ್ತಾನೆ, ಆತನೇ ನಮಗೆ ಮಾರ್ಗದರ್ಶನ ನೀಡುತ್ತಾನೆ ಎಂದು ದೇವರು ನಮಗೆ ಹೇಳಿದ್ದಾನೆ. ನಾವು ಆತನ ಬಳಿಗೆ ಹೋಗಿ ಸಹಾಯವನ್ನು ಪಡೆಯಬಹುದು. ತನ್ನ ಶಿಷ್ಯರು ತನ್ನನ್ನು ತಮ್ಮ ಸ್ವಂತ ರಕ್ಷಕನೆಂದು ಒಪ್ಪಿ ಸ್ವೀಕರಿಸಿದರೆ ಕ್ರಿಸ್ತನು ಅವರಿಗೆ ಯಾವ ವಾಗ್ದಾನವನ್ನು ಮಾಡಿದ್ದಾನೆ? ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಕ್ರಿಸ್ತನು ಹೇಳಿದ್ದಾನೆ. ನಾನು ನಿಮ್ಮ ಬಲಗಡೆಯಲ್ಲಿ ನಿಮಗೆ ಸಹಾಯ ಮಾಡುವುದಕ್ಕಾಗಿ ಇದ್ದೇನೆ ಎಂದು ಆತನು ಮತ್ತೆ ಹೇಳುತ್ತಾನೆ. ಆತನು ನಮಗೆ ಎಷ್ಟೊಂದು ವಾಗ್ದಾನಗಳನ್ನು ನೀಡಿದ್ದಾನೆ ಎಂಬುದಾಗಿ ನಾವು ನಂಬಿಕೆಯಿಂದ ಗ್ರಹಿಸುತ್ತೇವೆ ಎಂದು ನಾವು ಯೋಚಿಸೋಣ. ನಾವು ಬಲದ ಮೂಲದ ಕಡೆಗೆ ಹೋದಾಗ ಪರಿಶುದ್ಧವಾದ ಮೂಲದಿಂದ ಬರುವ ಜ್ಞಾನ ವಿವೇಕಗಳನ್ನು ಹೊಂದುತ್ತೇವೆ. ಮನುಷ್ಯ ಬಲದ ಯಾವ ತುಣುಕು ಅಲ್ಲಿ ಸೇರಿರುವುದಿಲ್ಲ ಎಂಬುದಾಗಿ ನಮಗೆ ತಿಳಿದದೆ. ನಾವು ಆತನನ್ನು ಬೇಡಿ ಪ್ರಾರ್ಥನೆ ಮಾಡಿ ಆತನಿಂದ ಸಹಾಯವನ್ನು ಕೇಳಬೇಕೆಂದು ಆತನು ಬಯಸುತ್ತಾನೆ. ಆತನಿಗೆ ಪ್ರಾರ್ಥಿಸುವುದು ಎಂದರೆ ನಮಗಿರುವ ಅನುಗ್ರಹವೆಂದು ನಾವು ತಿಳಿಯಬೇಕೆಂದು ಆತನು ಬಯಸುತ್ತಾನೆ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು ಎಂದು ವಾಕ್ಯವು ಹೇಳುತ್ತದೆ. ನೀವು ಕೇಳಿರುವುದನ್ನು ನೀವು ಹೊಂದುತ್ತೀರಿ ಎಂದು ನಂಬುವುದು ನಿಮಗಿರಬೇಕಾದ ಗುಣವಾಗಿದೆ. ನಾವು ಆತನೊಂದಿಗೆ ಬೆರೆಯಬೇಕು, ಆತನೊಂದಿಗೆ ಮಾತನಾಡಬೇಕು, ನಮ್ಮ ಕಷ್ಟಗಳನ್ನು ಆತನಿಗೆ ಹೇಳಬೇಕು ಮತ್ತು ಎಂದಿಗೂ ತಪ್ಪಾಗಿ ನಿರ್ಣಯಿಸದ ಮತ್ತು ಎಂದಿಗೂ ತಪ್ಪು ಮಾಡದ ತನ್ನಿಂದ ಕೇಳಿ ಹೊಂದಿಕೊಳ್ಳುವ ಅನುಭವವನ್ನು ತನ್ನ ಮಕ್ಕಳು ಹೊಂದಿಕೊಳ್ಳಬೇಕು ಎಂದು ದೇವರು ಬಯಸುತ್ತಾನೆ. ನಮ್ಮ ಕಷ್ಟವನ್ನರಿತು ನಮಗೆ ಯಾರಾದರೂ ಸಹಾಯ ಮಾಡಲಿ ಎಂದು ನಾವು ಶ್ರಮಿಸುವಾಗ ನಾವು ದೇವರಿಗೆ ಅಗೌರವವನ್ನು ತೋರಿಸುತ್ತೇವೆ.
ಆತನು ನಮಗೆ ತನ್ನ ಒಬ್ಬನೇ ಮಗನನ್ನು ಕೊಡಲಿಲ್ಲವೇ? ಕ್ರಿಸ್ತನು ನಮ್ಮ ಪಕ್ಕದಲ್ಲೇ ಇಲ್ಲವೇ? ಮತ್ತು ನಮಗೆ ಅಗತ್ಯವಿರುವ ಸಹಾಯವನ್ನು ಆತನು ನಮಗೆ ಮಾಡುವುದಿಲ್ಲವೇ? ಕ್ರಿಸ್ತನು ಮಾತ್ರ ನೀಡಬಹುದಾದ ಸಹಾಯಕ್ಕಾಗಿ ಬಯಸುವವರ ಮೇಲೆ ನೇರವಾಗಿಯೇ ಬೆಳಕು ಪ್ರಕಾಶಿಸುವಂತೆ ದೇವರ ಸಿಂಹಾಸನದಿಂದ ಹೊರಹೊಮ್ಮುವ ಮಹಿಮೆಯಿಂದ ಪರಲೋಕದ ದ್ವಾರಗಳು ತುಂಬಿದೆ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.